ಹಾಯ್ ಹಲೋ ವಿದ್ಯಾರ್ಥಿಗಳೇ, ಕೆ ಸಿ ಟಿ ಆ್ಯಂಡ್ ನೀಟ್. ಓಕೆ, ನಾನು ಕೆ ಸಿ ಟಿ ಅಂತಲೂ ಕೂಡ ಮೆನ್ಷನ್ ಮಾಡ್ತೀನಿ. ಯಾಕಂದರೆ ಕೆ ಸಿ ಟಿ 3 ರೌಂಡ್ ಮುಗಿದ್ರೂ ಸಹಿತ ಕೆ ಸಿ ಟಿ ಅಂತ ಮೆನ್ಷನ್ ಮಾಡ್ತಾಯಿದ್ದೀನಿ. ಯಾಕಂದರೆ ಅವ್ರಿಗೂ ಕೂಡ ಇನ್ಫಾರ್ಮೇಷನ್ ಇದೆ. ಸೊ ಹಂಗಾಗಿ ಕೆ ಸಿ ಟಿ ಆ್ಯಂಡ್ ನೀಟ್ ಸ್ಟೂಡೆಂಟ್ಗೆ ಮತ್ತೊಂದು ವೀಡಿಯೋಗೆ ಸ್ವಾಗತ. ಸರಿ, ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ಇವಾಗ ವೆರಿ ಇಂಪಾರ್ಟೆಂಟ್ ದಿನ ನಿಮಗೆ ಸದ್ಯಕ್ಕೆ, ಇವತ್ತು ನಾಳೆ ಮಾತ್ರ. ಓಕೆ, ಈಗಾಗಲೇ ನಮಗೆ ಗೊತ್ತಿರೋ ಹಾಗೆ ನಿಮಗೆ ನೀಟ್ ಅವ್ರಿಗೆ ಎಸ್ಪೆಷಲಿ ಮೆಡಿಕಲ್ ಆ್ಯಂಡ್ ಡೆಂಟಲ್ ಸ್ಟೂಡೆಂಟ್ಗೆ ಎರಡು ಸಾರ್ತಿ ಏನು ಮಾಡಿದ್ರು ಅಂತಂದರೆ ಪ್ರೊವಿಷನಲ್ ಆರ್ ಮಾಕ್ ರಿಸಲ್ಟ್ ಅಂತ ಅನೌನ್ಸ್ಮೆಂಟ್ ಮಾಡಿದರು. ಓಕೆ, ಅದರಲ್ಲಿ ನಿಮಗೆ ಎಷ್ಟು ಹುಡುಗರು ಸೀಟ್ ಸಿಕ್ಕಿರ್ತದೆ, ಕೆಲವೊಂದಿಷ್ಟು ಹುಡುಗರಿಗೆ ಸೀಟ್ ಸಿಕ್ಕಿರಲ್ಲ. ಓಕೆ, ಸರಿ, ರೈಟ್, ಇಷ್ಟು ಅಂತ ಗೊತ್ತಿದೆ. ಆ್ಯಂಡ್ ಈಗಾಗಲೇ ಆಯ್ ಸ್ಟೂಡೆಂಟು ಕೂಡ ಈಗಾಗಲೇ ಅಡ್ಮಿಷನ್ ಕೂಡ ಮಾಡ್ಕೊಂಡ್ರೆ ಅಂತ ಅಂದ್ಕೊಂಡಿರ್ತೀನಿ ನಾನು, ಯಾರು ಆಯ್ ಸ್ಟೂಡೆಂಟು. ಸೊ ಈಗ ಏನಪ್ಪ ಆಗ್ತದೆ ಅಂತಂದ್ರೆ, ಈಗ ಮೆಡಿಕಲ್ ಆ್ಯಂಡ್ ಡೆಂಟಲ್ ಸ್ಟೂಡೆಂಟ್ ಜೊತೆಗೆ ಕೆಲವೊಂದಿಷ್ಟು ಕೆ ಸಿ ಟಿ ಸ್ಟೂಡೆಂಟ್ ಕೂಡ ನಿಮಗೆ ಇನ್ಫಾರ್ಮೇಷನ್ ಇದೆ. ಸರಿ, ಅದನ್ನ ನಿನ್ನೇನು ಕೂಡ ಯಾವುದೇ ರೀತಿಯಾಗಿ ಕೆದವರ ಹತ್ರ ಪ್ರಕ್ರಿಯೆ ಅಂದರೆ ಕೆದವರ ಪ್ರಕ್ರಿಯೆಯಲ್ಲಿ ಯಾವುದೇ ರೀತಿಯಾಗಿ ಕನ್ಫ್ಯೂಷನ್, ಯಾವುದೇ ರೀತಿ ಗೊಂದಲ ಇಲ್ಲ. ಓಕೆ, ಅವ್ರು ಕರೆಕ್ಟಾಗಿ ಇದ್ದಾರೆ. ನಾವು ಆಯಿತು, ನಮ್ಮ ಫ್ರೆಂಡ್ಸ್ ಆಯಿತು, ನಾವೇ ಇಲ್ಲಿ ಏನಾಗ್ತೀವಿ ಅಂದರೆ ಗೊಂದಲ ಅಥವಾ ಕನ್ಫ್ಯೂಷನ್ ಆಗಿ ನಾವೇ ತಪ್ಪು ಮಾಡ್ತಾಯಿದ್ವಿ. ಸರಿ, ಇಷ್ಟೊಂದೆಲ್ಲ ದಿನಾಲು ಬಂದು ಎಜುಕೇಟ್ ಮಾಡ್ತಾ ಇರ್ತೀವಿ, ಎಲ್ಲನೂ ಕೂಡ ಹೇಳ್ತಾ ಇರ್ತೀವಿ. ಆದರೂ ಕೂಡ ಈವನ್ ಕೆ ಎ ಡೈರೆಕ್ಟರ್ ಪ್ರಸನ್ನ ಸರ್ ಕೂಡ ಬಂದುಬಿಟ್ಟು ನೀಟಾಗಿ ಕೂತ್ಕೊಂಡು ಎಲ್ಲನೂ ಕೂಡ ಹೇಳ್ತಾರೆ. ಆದರೂ ಸಹಿತ ನಿಮ್ಮ ತಪ್ಪುಗಳನ್ನು ನೀವೇ ಮಾಡ್ಕೊಂಡ್ಬಿಟ್ಟು ಕೆ ಇದರ ಮೇಲೆ ಹೋಗ್ತಾರೆ. ಸರಿ, ನಿನ್ನೆ ಬಂದಿರತಕ್ಕಂಥ ಅಪ್ಡೇಟ್ ಎಲ್ಲನೂ ಕೂಡ ಗೊತ್ತಿರ್ತದೆ. ಜಸ್ಟ್ ರಿಮೈಂಡ್ ಮಾಡ್ತೀನಿ ಏನೆಲ್ಲ ಇದೆ ಅಂತಂದು. ಸೊ ಓಕೆ, ರೈಟ್. ಸರಿ, ಇದ್ರಲ್ಲಿ ನೋಡಿ ಬಂದುಬಿಟ್ಟು ನಿನ್ನೆ ಏನು ಕೊಟ್ಟರು ಅಂತಂದರೆ, ಮೇಲ್ಗಡೆ ಏನು ಹೆಡ್ಡಿಂಗ್ ಕೊಟ್ಟರು ಅಂತಂದರೆ, ಸಬ್ಜೆಕ್ಟ್ ಬಂದುಬಿಟ್ಟು ವೈದ್ಯಕೀಯ ದಂತವೈದ್ಯಕೀಯ ಕೋರ್ಸ್ಗಳ ಎರಡನೇ ಸುತ್ತಿನ ಸೀಟು ಹಂಚಿಕೆಯ ಮುಂದುವರಿದ ಪ್ರಕ್ರಿಯೆ ಹಾಗೂ ಆಯುಷ್ ಕೋರ್ಸ್ಗಳ ಸೀಟು ಹಂಚಿಕೆ ಅಂತ ಮೆನ್ಷನ್ ಮಾಡೋರೆ. ಇದರಲ್ಲಿ ಏನು ಕೊಟ್ಟರು ಅಂತಂದರೆ, ಈ ಸಿಂಪಲಾಗಿ ಹೇಳ್ಬಿಡ್ತೀನಿ ನೋಡಿ. ಇಲ್ಲಿ ಏನು ಮಾಡ್ತಿದ್ದಾರೆ ಅಂತಂದರೆ, ನಿಮ್ಗೆ ಈಗ ಸೀಟ್ ಮೆಟ್ರಿಕ್ಸನ್ನು ಕೊಟ್ಟವ್ರೆ, ಅದನ್ನು ತೊಗೊಂಡು ನೋಡಿಕೊಂಡು ಇನ್ನೊಂದು ಟೈಮ್ ನಿಮ್ಗೆ ಏನು ಮಾಡ್ತಿದ್ದಾರೆ ಅಂತಂದರೆ ಆಪ್ಷನ್ ಎಂಟ್ರಿನ ಕೊಡ್ತಿದ್ದಾರೆ. ಕಡ್ಡಾಯವಾಗಿ ಲಾಗಿನ್ ಆಗಬೇಕು. ಆ್ಯಂಡ್ ಅದ್ರ ಜೊತೆಗೆ ಫೀ ಸ್ಟ್ರಕ್ಚರ್ ನೋಡ್ಕೋರಿ ಅಂತ ಹೇಳ್ತಾ ಇರ್ತಾರೆ. ಅಂದರೆ ಕೆಲವೊಂದಿಷ್ಟು ಕಾಲೇಜುಗಳು ಏನಾಗ್ತಿರ್ತದೆ ಅಂದರೆ, ಗೋರ್ನಮೆಂಟ್ ಅಂತ ಮೆನ್ಷನ್ ಇರೋದು ಪ್ರೈವೇಟ್ ಅಂತ ಆಗಿರ್ತವೆ. ಸೊ ಅಂದರೆ ಈಗ ಫಸ್ಟ್ ರೌಂಡ್ಗೆ ಇದ್ದಿದ್ದು ಸೆಕೆಂಡ್ ರೌಂಡ್ಗೂ ಹಾಗೆ ಇರಬೇಕಂತೇನಿಲ್ಲ. ಕೆಲವೊಂದು ಟೈಮ್ ಪರ್ಮಿಷನ್ ಸಿಕ್ಕಿರಲ್ಲ ಒಂದೊಂದು ಕಾಲೇಜ್ಗೆ. ಸೊ ಅವ್ರು ಗೋರ್ನಮೆಂಟ್ ಇರೋದು ಪ್ರೈವೇಟ್ ಅಂತ ಮಾಡ್ಕೊಂಡಿರ್ತಾರೆ. ಸೊ ಹಾಗಾಗಿ ನೀವೇನು ಮಾಡ್ಕೋರಿ ಅಂತಂದರೆ, ಫೀಸ್ನ ಒನ್ ಟೈಮ್ ಪರಿಶೀಲನೆ ಅಂತ ಏನಕ್ಕಂದರೆ ಕ್ರಾಸ್ ಚೆಕ್ ಮಾಡ್ಕೋರಿ. ಆಪ್ಷನ್ ಎಂಟ್ರಿ ಇವತ್ತು ಬಿಡ್ತಾರೆ, ಟೈಮಿಂಗ್ ಕೊಟ್ಟವ್ರೆ. ಇವತ್ತು ಇನ್ನೊಂದು ಟೈಮ್ ಏನು ಮಾಡ್ತಿದ್ರು ಅಂತಂದರೆ ಬೆಳಗ್ಗೆ 11 ಗಂಟೆ, ಇವತ್ತು 17 ಕಲ್ಯಾಣ ಕರ್ನಾಟಕ ವಿಮೋಚನಾ ದಿನಾಚರಣೆ ಕೂಡ ಇದೆ. ಸೊ ಹಂಗಾಗಿ ಇವತ್ತು ಬಿಡ್ತಾ ಇದ್ರೆ ಹೋಗ್ಬಿಟ್ಟು ಏನು ಮಾಡ್ಕೋರು ಅಂತಂದರೆ, ಎಲ್ಲರೂ ಕಡ್ಡಾಯವಾಗಿ ಏನು ಮಾಡಬೇಕು ಅಂದರೆ ಕಂಪಲ್ಸರಿ ಲಾಗಿನ್ ಆಗಿಬಿಟ್ಟು ಎಲ್ಲವೂ ಕೂಡ ಆಪ್ಷನ್ಸ್ ಕರೆಕ್ಟ್ ಇದಾವಲ್ಲ ನೋಡ್ಕೋರಿ. ನಿಮಗೆ ಒಂದೊಂದು ಪೇಮೆಂಟ್ ಸೀಟ್ದು ಬೇಡಾಗಿತ್ತು. ನಿನ್ನೇನು ಕೂಡ ಒಬ್ಬ ಸ್ಟೂಡೆಂಟ್ ನಾನು ಕಾಲ್ ಮಾಡಿದ್ದ, ಅಣ್ಣ ನನಗೇನಪ್ಪ ಇದೆ ಅಂತಂದರೆ, ನಾನು ಯಾವುದೋ ಒಂದು ಅಂದರೆ ಎಲ್ಲರೂ ಕೂಡ ಆಪ್ಷನ್ ಎಂಟ್ರಿ ಮಾಡಿದ್ದೆ, ಒಂದೇನೋ 60,000 ಅಂತ ಮೆನ್ಷನ್ ಇರೋದು 6 ಲಕ್ಷ ಅಂತ ಆಗಿಬಿಟ್ಟಿದೆ. ನನಗೆ ಧಾರವಾಡದಲ್ಲಿ ಒಂದು ಬೇರೆ ಕಾಲೇಜ್ ಸಿಕ್ಬಿಟ್ಟಿದೆ ನನಗೆ ಅಂತ ಹೇಳ್ದ. ಸೊ ಹಾಗಾಗಿ ಅಲ್ಲಿ ಹೋದ್ಮೇಲೆ ಇನ್ನೂ ಖರ್ಚು ಭಾಳ ಬರ್ತಾಯಿದೆ ಸರ್, ನಮಗಿದು ಆಗಲ್ಲ, ನನ್ನ ಕೈಯಿಂದ ಆಗಲ್ಲ ಅಂತ ಹೇಳ್ತಿದ್ರು. ಸೊ ಅವ್ರಿಗೆ ಹೇಳಿದ್ದೆ, ನೋಡಿ ಕೇಳಿದವರು ಇನ್ನೊಂದು ಟೈಮ್ ನಿಮಗೆ ಆಪ್ಷನ್ ಎಂಟ್ರಿ ಬಿಡೋ ಚಾನ್ಸಸ್ ಇದೆ. ಸೊ ಹಂಗಾಗಿ ಬಿಟ್ಟಾಗ ಅದನ್ನೇ ಮಾಡ್ಕೋರಿ ಅಂತಂದರೆ ಆ ಒಂದು ಕಾಲೇಜ್ನ ಡಿಲೀಟ್ ಮಾಡ್ಕೊಂಬಿಡಿ. ಅಂದರೆ ಈಗ ಎರಡನೇ ಸಾರಿ ಪ್ರೊವಿಷನಲ್ ರಿಸಲ್ಟಲ್ಲಿ ಯಾವುದೋ ಒಂದು ಸೀಟ್ ಸಿಕ್ಕಿದೆ, ನಿಮ್ಗೆ ಯಾವುದೋ ಒಂದು ಗೊತ್ತಿರಲೇ ಇರೋದು ಮಿಸ್ಟೇಕ್ಸ್ ಆಗಿ ಹಾಕಿಬಿಟ್ಟಿದ್ರಿ, ಅಂಥ ಕಾಲೇಜ್ ಸಿಕ್ಕಿತ್ತಂದರೆ ಈಗ ನಿಮಗೆ ಚಾನ್ಸ್ ಗೋಲ್ಡನ್ ಚಾನ್ಸ್ ಥರ ಇದೆ. ಆ ಒಂದು ಕಾಲೇಜ್ ಬೇಕಾದರೆ ಡಿಲೀಟ್ ಮಾಡ್ಕೊಂಬಿಡಿ. ನಿಮ್ಮ ಕೈಲಿ ಆಗಲ್ಲ ಅಂತಂದರೆ ಆ ಒಂದು ಕಾಲೇಜ್ನ ಡಿಲೀಟ್ ಮಾಡ್ಕೊಂಬಿಡಿ. ನಿಮಗೆ ಆಗುತ್ತೆ ಅನ್ನೋದಿತ್ತಂದರೆ ಮಾತ್ರ ಆ ಕಾಲೇಜಸ್ನ ಹಾಕೋರಿ. ಯಾಕೆ ಹೇಳ್ತೀನಿ ಅಂತಂದರೆ, ಇನ್ ಕೇಸ್ ನಿಮಗೆ ಸೀಟ್ ಸಿಗದೆ ಹೋದರೆ, ಹೇಳ್ತಿದ್ದೀನಿ, ನಿಮ್ಗೆ ಸೀಟ್ ಸಿಗದೆ ಹೋದರೆ ಏನಪ್ಪ ಆಗ್ತದೆ ಅಂತಂದರೆ, ನೆಕ್ಸ್ಟ್ ಇಯರ್ ನಿಮಗೆ ವಾಪಸ್ ಚಾನ್ಸ್ ಕೊಡ್ತಾರೆ. ಇಲ್ಲ ನಿಮಗೆ ಸೀಟ್ ಸಿಕ್ಕು ಹಂಗೆ ಬಿಡ್ತೀನಿ ಅಂತಂದರೆ ನಿಮ್ಮ ಕೇಜಲ್ಲಿ ಪಾರ್ಟಿಸಿಪೇಟ್ ಮಾಡಲಿಕ್ಕೆ ಬಿಡಲ್ಲ. ಆ್ಯಂಡ್ ನಿಮ್ಮ ದುಡ್ಡನ್ನು ಕೂಡ ಎಲ್ಲನೂ ಕೂಡ ಮುಟ್ಟುಕೋಲು ಅಂತ ಮಾಡ್ತಾನೆ. ಸೊ ಹಂಗಾಗಿ ಫೋರ್ಫಿಟ್ ಮಾಡ್ಕೊತಾರೆ. ಸೊ ಹಂಗಾಗಿ ಸೀಟ್ ಸಿಗದೇ ಇದ್ದರೆ ಬೆಟ್ರ್. ಒಂದೊಂದು ಟೈಮು ಸೀಟ್ ಸಿಕ್ಕು ಹೋಗಲ್ಲ ಅಂತಂದರೆ ಭಾಳ ಕಷ್ಟ. ಇಲ್ಲ ನನಗೆ ಹೋಗ್ತೀನಿ, ನನ್ನ ಹತ್ರ ಅಮೌಂಟ್ ಇದೆ, ನಮ್ದೆಲ್ಲನೂ ಕೂಡ ಚೆನ್ನಾಗಿದ್ದೀವಿ, ಹೋಗ್ತೀವಿ ಅಂತಂದರೆ ಹೋಗಿ, ಬೇಡನೆಲ್ಲ ಹೋಗ್ರಿ, ನಿಮ್ಗೇನು ಕೂಡ ಮಾತಾಡಲ್ಲ. ಬಟ್ ಕೆಲವೊಂದು ಸ್ಟೂಡೆಂಟ್ ನೋಡಿ 60,000 ಅಂತ ಇರೋದು 6 ಲಕ್ಷದಲ್ಲಿ ಈ ಥರ ಆಗ್ತಿರಲ್ಲ ಹುಡುಗರಿಗೆ, ಅಂಥ ಕಲೆ ಸಿಕ್ಕಾಗ ಭಾಳ ಕಷ್ಟ ಆಗ್ತಿರ್ತದೆ. ನೋಡಿಕೊಂಡು ಆಪ್ಷನ್ ಎಂಟ್ರಿ ಮಾಡಿ. ಆ್ಯಂಡ್ ಇವಾಗ ಇಷ್ಟಂತೂ ಗೊತ್ತಾಯಿತು ಕ್ಲಿಯರಾಗಿ. ನೆಕ್ಸ್ಟ್ ಇವಾಗ ಬಂದುಬಿಟ್ಟು ಕೆಲವೊಂದಿಷ್ಟು ಹುಡುಗರು ಈಗಾಗಲೇ ಕೆ ಸಿ ಟಿ ಸ್ಟೂಡೆಂಟ್ ಕೂಡ ಅಂತ ಹೇಳಿದೆ ನಾನು. ಲೈಕ್ ಎಕ್ಸಾಂಪಲ್ ನಿಮ್ಗೆ ಅಗ್ರಿಕಲ್ಚರು ಅಥವಾ ವೆಟರ್ನರಿನೋ ಅಥವಾ ಇಂಜಿನಿಯರಿಂಗು ಅಥವಾ BPT, HS, BS ನರ್ಸಿಂಗ್, B ಫಾರ್ಮಡಿ, ಆರ್ಕಿಟೆಕ್ಚರ್ ಯಾವುದೇ ಒಂದು ಕೋರ್ಸ್ ಸಿಕ್ಕಿರ್ಬೋದು ಸದ್ಯಕ್ಕೆ ನಿಮಗೆ. ಈಗ ಸದ್ಯಕ್ಕೆ ಆ್ಯಂಡ್ ನೀವು ಅಲ್ಲಿ ಏನಪ್ಪ ಅಂದರೆ ಅಡ್ಮಿಷನ್ ಕೂಡ ಮಾಡ್ಕೊಂಡಿರ್ತಾರೆ. ಬಟ್ ನಿಮಗೊಂದು ಆಸೆ ಇರ್ತದೆ, ಸೊ ನನಗೆ MBBS ಸೀಟ್ ಸಿಗಬಹುದು, ಮೇಲ್ಗಡೆ ಇದ್ದಾವೆ, ಆ್ಯಂಡ್ BDS ಸಿಗ್ಬೋದು ಏನೋ ಅಂತ ಅಂದ್ಕೊಂಡಿರ್ತೀರಿ ನೀವು. ಇಂಥ ಒಂದು ಸ್ಟೂಡೆಂಟ್ ಇತ್ತಪ್ಪ ಅಂದರೆ, ನೀವು ಈಗಾಗಲೇ ಅಡ್ಮಿಷನ್ ಆಗಿದ್ದೀರಾ. ಓಕೆ, ನೀವು ಆಗಲೇ ಅಡ್ಮಿಷನ್ ಆಗಿದ್ದೀರಾ, ಬಟ್ ಆದರೂ ಸಹಿತ ನೀವೇನು ಮಾಡ್ತಿದ್ದೀರ ಅಂತಂದರೆ, ಮೆಡಿಕಲ್ಲು ಡೆಂಟಲ್ಗೆ ಏನಾದರೂ ಪಾರ್ಟಿಸಿಪೇಟ್ ಮಾಡ್ತಂತಂದರೆ ಈಗಾಗಲೇ ಕಟ್ಟಿರ್ತಕ್ಕಂಥ ₹1,00,000 ಕಾಶನ್ ಡಿಪಾಸಿಟ್ ಕಟ್ಟಿ ಬಂದಿರ್ತೀರ ಮೆಡಿಕಲ್ ಸೀಟ್ಗೋಸ್ಕರ. ಸೊ ಹಂಗಾಗಿ ಅದನ್ನಂತರ ಫೀಸ್ಗೆ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡಿರ್ತಾರೆ. ಸೊ ಇನ್ನೂ ಕೂಡ ನಿಮ್ಗೆ ಹೆಚ್ಚಿಗೆ ಉಳ್ಕೊಂಡಿರ್ಬೋದು, ಅದೇನೇ ಆಗಿರಲಿ ಅದು ಮ್ಯಾಟ್ರಲ್ಲ. ಈಗ ಇನ್ನೂ ಕೂಡ ಇನ್ನೊಂದು ನಾನು ಮೆಡಿಕಲ್ ಸೀಟ್ಗೆ ಪಾರ್ಟಿಸಿಪೇಟ್ ಮಾಡ್ತೀನಿ ಅನ್ನೋದಾಗಿದ್ದರೆ
ಇನ್ನೊಂದು ಸಾರ್ತಿ 1 ಲಕ್ಷ ರೂಪಾಯಿ ಕಾಸ್ಟ್ ಆ್ಯಂಡ್ ಡಿಪಾಸಿಟ್ ಕಟ್ಟಿ ಪಾರ್ಟಿಸಿಪೇಟ್ ಮಾಡಬೇಕಾಗ್ತದೆ. ಯಾಕಂದರೆ ನಿಮ್ಗೆ ಇಂಟ್ರೆಸ್ಟ್ ಇದೆಯಾ ಅಂದರೆ ಸೀರಿಯಸ್ನೆಸ್ ಬರಲಿ ಅಂತ ಒಂದು ಉದ್ದೇಶ ಇಟ್ಕೊಂಡು ಕೇದವ್ರು ಮಾಡ್ತಾರೆ. ಇದು ಒಳ್ಳೆ ಡಿಸಿಷನ್ ಕೂಡ. ಯಾಕಂದರೆ ಸುಮ್ಮನೆ ಬರೋದು ಬೇಡ. ಯಾಕಂದರೆ ಎಲ್ಲರೂ ಬರೋಲ್ಲ ಈಗ. ಓಕೆ, ಕೆಲವೊಂದಿಷ್ಟು ಸ್ಪೆಸಿಫಿಕ್ಕಾಗಿ ಮೆಡಿಕಲ್ಗೆ ಇಂಟ್ರೆಸ್ಟ್ ಇರೋರು ಮಾತ್ರ ಬರ್ತಾರೆ ಈಗ. ಓಕೆ, ಇದಿಷ್ಟು ಸದ್ಯಕ್ಕಿರ್ತಕ್ಕಂಥ ಏನಪ್ಪ ಅಂತಂದರೆ ನಿಮ್ಗೆ ಅಪ್ಡೇಟ್ಸ್ಗಳು. ಆ್ಯಂಡ್ MCC ಕಡೆಯಿಂದ ಕೂಡ ಫೈನಲ್ ರಿಸಲ್ಟ್ ಕೂಡ ಬರ್ತದೆ. ಫೈನಲ್ ರಿಸಲ್ಟ್ ಬಂದಾದ ನಂತರ ನಮ್ಮ ಕೇದವರು ಇನ್ನೊಂದು ಟೈಮು ಫೈನಲ್ ಪ್ರಾವಿಸ್ನಲ್ ಅಂತ, ಈಗ ಸದ್ಯಕ್ಕೆ ಫೈನಲ್ ಪ್ರಾವಿಸ್ನಲ್ ರಿಸಲ್ಟ್ ಅಂತ ಮಾಡಿಬಿಟ್ಟು ನಿಮ್ಗೇನು ಮಾಡ್ತಾರೆ ಅಂತಂದರೆ MCC ಕಡೆಯಿಂದ ರಿಸಲ್ಟ್ ಬಂದು ಅಲ್ಲಿ ನಿಮ್ಗೆ ಏನಾದ್ರು ಕೂಡ ಕರೆಕ್ಟ್ ಅನಿಸಿತ್ತಂದರೆ ಕಡೆಯಿಂದ ಕೇಗೆ ಬಂದುಬಿಟ್ಟು ಕ್ವಿಟ್ ಆಗಿಬಿಟ್ಟು ಹೋಗ್ಬೋದು ನೀವು. ಇಲ್ಲ, ನಾನು ಎರಡೂ ಕೂಡ ರಿಸಲ್ಟ್ ಬರಲಿ, ಎರಡೂ ಕೂಡ ನೋಡ್ತೀನಿ ಅಂತಂತಂದರೆ ಇದೆ. ಎರಡೂ ಕೂಡ ರಿಸಲ್ಟ್ ಬರ್ತದೆ. ಪ್ರಾವಿಸ್ನಲ್ ನಮ್ಮ ಕೇದಲ್ಲಿ ಬರ್ತದೆ, MCC ಕಡೆಯಿಂದ ಫೈನಲ್ ಬಂದಿರ್ತದೆ. ನೀವು ಕೇದಲ್ಲಿ ಕ್ವಿಟ್ ಆಪ್ಷನ್ ಅಂತ ಕೊಡ್ತಾರೆ. ಕ್ವಿಟ್ ಬಟನ್ ಕೊಟ್ಟುಬಿಟ್ಟು ಏನು ಮಾಡ್ಬೋದು ನೀವು ಅಂತಂದರೆ ನೀವು ಡೈರೆಕ್ಟಾಗಿ MCCಗೆ ಫ್ರೀಯಾಗಿ ಹೋಗ್ಬೋದು. ಓಕೆ, ಇಲ್ಲ ನಾನು MCC ಸೀಟು ಸಿಕ್ಕಿದೆ, ನಮ್ಮ ಕೇದಲ್ಲೂ ಕೂಡ ಪ್ರಾವಿಸ್ನಲ್ ಸೀಟ್ ಸಿಕ್ಕಿದೆಲ್ಲ, ಇದನ್ನು ಕೂಡ ಚೆನ್ನಾಗಿದೆ ಅಂತಂದು ನಾನು ಕರ್ನಾಟಕದಲ್ಲಿ ಇರ್ತೀನಿ ಅಂತಂದರೆ ನೀವು MCCಗೆ ಹೋಗದೇ ಇದ್ದರೂ ಕೂಡ ನಮ್ಮ ಕೇದಲ್ಲಿ ಅಡ್ಮಿಷನ್ ಆಗ್ಬೋದು. ಫೈನಲ್ ರಿಸಲ್ಟ್ ಬಂದ ಮೇಲೆ ಫೈನಲ್ ರಿಸಲ್ಟ್ ಬರಬೇಕು, ಅಲ್ಲಿವರೆಗೂ ವೇಟ್ ಮಾಡ್ಬೇಕಾಗತ್ತೆ ಇಲ್ಲಿ. ಓಕೆ, ಮುಂದೆ ನೆಕ್ಸ್ಟ್ ಏನಂತ ಹೇಳ್ತಾರೆ, ಕೇದವರು ಕೂಡ ಹೇಳ್ತಾರೆ, ನಾವು ಕೂಡ ಹೇಳ್ತೀವಿ. ಶೆಡ್ಯೂಲ್ ಕೂಡ ಬರ್ತದೆ. ಆ್ಯಂಡ್ ಆಪ್ಷನ್ ಎಂಟ್ರಿ ಮಾತ್ರ ಇವತ್ತು ಸ್ಟಾರ್ಟ್ ಆಗ್ತದೆ, ನಾಳೆವರೆಗೂ. ಓಕೆ, ನಾಳೆ ಸಾಯಂಕಾಲವರೆಗೂ ಕೂಡ ಆಪ್ಷನ್ ಎಂಟ್ರಿ ಇರ್ತದೆ. ನಿಮಗೆ ಬೇಡವಾದ ಆಪ್ಷನ್ಸ್ನ ಡಿಲೀಟ್ ಮಾಡ್ಕೋರಿ. ಆ್ಯಂಡ್ ಫಾರೂಕಿ ಕಾಲೇಜ್ ಕೂಡ ಯಾರೆಲ್ಲ ಆ್ಯಡ್ ಮಾಡಿಲ್ಲ, ಆ್ಯಡ್ ಮಾಡ್ಕೊಳಂಗಿದ್ರೆ ಮಾಡ್ಕೋರಿ. ಎಲ್ಲ ಕೂಡ ಕಾಲೇಜ್ ಹೊಸದಾಗಿ ಆ್ಯಡ್ ಮಾಡ್ಲಿಕ್ಕೆ ಬರಲ್ಲ, ಅದೊಂದು ಗಮನದಲ್ಲಿ ಇಟ್ಕೊಂಬಿಡಿ. ಸರಿ ಕಂಡ್ರು, ಸರಿ, ಏನಾದರೂ ಅಪ್ಡೇಟ್ ಬಂದರೆ ತಿಳಿಸೋಣ. ಆ್ಯಂಡ್ ಮೇನಾಗಿ ಡೈರೆಕ್ಟರ್ ವೀಡಿಯೋ ನೋಡಿಲ್ಲ ಅಂತಂದರೆ ಕಮೆಂಟ್ ಬಾಕ್ಸಲ್ಲಿ ಇರ್ತದೆ, ಆ ವೀಡಿಯೋ ನೋಡ್ಕೊಂಡ್ಬಂದ್ರೆ ನಿಮಗೆಲ್ಲ ಡೌಟ್ ಕ್ಲಿಯರ್ ಆಗುತ್ತೆ. ಬಾಯ್.